ಒಂದು ಪ್ರಾಜೆಕ್ಟ್ ಮೇಲೆ ಸಿಕ್ಕಾಪಟ್ಟೆ ಪ್ಯಾಷನೇಟ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಚಿತ್ರತಂಡ ಹೇಳೋ ಪ್ರತಿ ವಿಷಯ, ಪ್ರತಿ ಕ್ಯಾರೆಕ್ಟರ್ನು ಎಷ್ಟು ಸೀರಿಯಸ್ ಆಗಿ ತಲುಪಿಸಬೇಕು, ಯಾವ ಲೆವೆಲ್ ಇಂಪ್ಯಾಕ್ಟ್ ಅಲ್ಲಿ ಕೊಡಬೇಕು, ಇನ್ಫ್ಯಾಕ್ಟ್ ಹಾಕಿರೋ ಆ ಟ್ಯಾಗ್ ಲೈನ್ ಅದನ್ನೇ ಈ ಲೆವೆಲ್ ಮನ್ಸಿಗೆ ಹಚ್ಕೊಂಡು ಬ್ಯಾಕ್ ಟು ಬ್ಯಾಕ್ ಪ್ರೂವ್ ಮಾಡ್ತಾನೆ ಬರ್ತಾ ಇದಾರಲ್ಲ, ಮೆಚ್ಚಬೇಕು ಈ ಎಫರ್ಟ್ಸ್ ನ. ಟಾಕ್ಸಿಕ್ ಅ ಫೇರಿ ಟೇಲ್ ಫಾರ್ ದ ಗ್ರೋನ್ ಅಪ್ಸ್ ಅಂತೂ ವರ್ಷದಿಂದ ಪೋಸ್ಟ್ಪೋನ್ ಆಗ್ತಾ ಫೈನಲಿ ಈಗ ಒಂದು ಡೇಟನ ಲಾಕ್ ಮಾಡಿದ್ದಾರೆ. ತುಂಬಾ ಟೈಮ್ ತಗೊಂಡೇ ನಿರ್ಧಾರ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಅಂಡ್ ಅದೇ 26/8/2026. ಇನ್ನು ಪ್ರಮೋಷನ್ಸ್ ನ ಮೇಲೆತ್ತೋದಕ್ಕೆ ನಿನ್ನೆ ಒಂದು ಕಂಟೆಂಟ್ ಕೂಡ ಬಿಟ್ಟಿದ್ದಾರೆ ನಮ್ಮ ಲೇಡಿ ಡಾನ್ ಗಳಿಗೋಸ್ಕರ. ಸೊ ಬನ್ನಿ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡ್ಕೊಂಡು ಬರೋಣ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಈ ಬ್ರೇಕ್ ಡೌನ್ ನ ಇಷ್ಟಪಟ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. 3000 ಲೈಕ್ಸ್ ಅಂತ ಅನ್ಕೊಂಡಿದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಫಸ್ಟ್ ಆಫ್ ಆಲ್ ಇವ್ರುಗಳು ಬಿಡ್ತಾ ಇರುವಂತ ಟೀಸರ್ ಆಗ್ಲಿ ಗ್ಲಿಮ್ಸ್ ಆಗ್ಲಿ ಯಾವುದು ಸ್ಟ್ರೈಟ್ ಅವೇ ಬ್ರೇಕ್ ಡೌನ್ ಮಾಡೋ ರೀತಿ ಇರೋದಿಲ್ಲ. ಬಿಕಾಸ್ ಆ ಮಲ್ಟಿ ಕಟ್ ಫ್ರೇಮ್ಸ್ ಗಳು, ಓವರ್ಲ್ಯಾಪ್ ಆಗಿರೋ ಸ್ಟಿಲ್ ಶಾರ್ಟ್ಸ್ ಗಳು ಅದೇನ್ ಬೇಕು ಅಂತ ಕೊಡ್ತಾರೋ ಇಲ್ಲ ನಾವುಗಳು ಹುಡುಕಿ ಡಿಕೋಡ್ ಮಾಡ್ಲಿ ಅಂತಾನೆ ಈ ತರ ಆಟ ಆಡ್ತಾ ಇದಾರೋ ಗೊತ್ತಿಲ್ಲ. ಆದ್ರೆ ಬರುವಂತ ಪ್ರತಿ ಕಂಟೆಂಟ್ನು ಒಂದಲ್ಲ ಒಂದ್ ರೀತಿ ಇಂಟ್ರೆಸ್ಟ್ ಅನ್ನ ಹುಟ್ಟು ಹಾಕ್ತಾನೆ ಇತ್ತು. ಅಂಡ್ ಈಗ ಈ ಲೇಡೀಸ್ ಕೂಡ ಅದೇ ಸಾಲಿಗೆ ಬಂದು ಸೇರ್ಕೊಳ್ತಾ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿರೋ ಆ ವಾರ್ನಿಂಗ್ ಅದನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ನೋಡಿದ್ರೆ ಇಡೀ ಟೀಸರ್ ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ನರೇಷನ್ ಓಡ್ತಾನೆ ಇರತ್ತೆ. ಹಾಗೆ ಅದು ಆಕ್ಚುಯಲ್ ಕಥೆ ಬಗ್ಗೆನೂ ಒಂದು ಐಡಿಯಾನ ಬಿಚ್ಚಿಡ್ತಾ ಇದೆ. ಲವ್ ಮೇಕ್ಸ್ ಮಾನ್ಸ್ಟರ್ಸ್ ಆಫ್ ವಿಮೆನ್. ಇಟ್ ಇಸ್ ಅ ಬ್ಯೂಟಿಫುಲ್ ಇಲ್ಯೂಷನ್ ಇಫ್ ಒನ್ ಅಂಡರ್ಸ್ಟ್ಯಾಂಡ್ಸ್ ದ ಡೆಪ್ತ್ ಆಫ್ ಇಟ್ಸ್ ಡಿಸೆಪ್ಷನ್. ಕೇಳೋದಕ್ಕೆ ಒಂದ್ ರೀತಿ ಸೈಕಾಲಜಿಕಲ್ ಕಾನ್ಫ್ಲಿಕ್ಟ್ ಏನಾದ್ರೂ ನಡೀತಾ ಇದೆಯಾ ಅಂತ ಅನಿಸಬಹುದು. ಅಂಡ್ ಮತ್ತೊಂದು ಕಡೆ ಮೆಟಫೋರಿಕಲಿ ಇನ್ನೇನಾದ್ರೂ ಹೇಳ್ತಾ ಇದಾರಾ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಈ ಕಥೆ ನಡೀತಾ ಇರುವಂತ ಜಾಗ ಅಂದ್ರೆ ಗೋವಾ. ಅಲ್ಲಿನ ಡ್ರಗ್ ಮಾಫಿಯಾದೊಳಗಿರೋ ಆ ಲೇಡಿ ಕ್ಯಾರೆಕ್ಟರ್ಸ್ ಅವರೆಲ್ಲ ಯಾರನ್ನೋ ಪ್ರೀತಿ ಮಾಡಿ ನಂತರ ಅವರಿಂದ ಮೋಸ ಆದ್ಮೇಲೆ ಸಿಕ್ಕಾಪಟ್ಟೆ ಟ್ರಾಮಾ, ಬಿಟ್ರೇಯಲ್ ಅನ್ನೋ ಪಾಠ. ಇದರಿಂದ ಈಗ ಅವರಿಗೆ ಪ್ರೀತಿ ಮೇಲೆ ನಂಬಿಕೆನೆ ಹೋಗಿದೆ. ಅಂಡ್ ಈಗ ಅವರು ಆ ಭಾವನೆಗಳನ್ನೆಲ್ಲ ಮೀರಿ ಬೆಳೆದಿರೋ ರಾಕ್ಷಸಿಯರ ರೀತಿ ಬರೀ ಒಂದಷ್ಟು ಅಜೆಂಡಾ ಹಾಗೆ ಉದ್ದೇಶಗಳನ್ನ ಪೂರ್ತಿ ಮಾಡ್ಕೊಳ್ಳೋದಕ್ಕೆ ಬದುಕ್ತಾ ಇದ್ದಾರೆ. ಅಲ್ಲಿ ಸ್ವಾರ್ಥ ಇದೆ, ವ್ಯಾಮೋಹ ಇದೆ, ಬಟ್ ಈಗ ಪ್ರೀತಿ ಅನ್ನೋದು ಸಾಧ್ಯನೇ ಇಲ್ಲ. ಇನ್ನು ಈ ಲೇಡೀಸ್ ಈ ತರ ಒಂದು ಪ್ಯಾಟರ್ನ್ ನಲ್ಲಿ ಬದಲಾಗಿರೋದಕ್ಕೆ, ಫೀಲಿಂಗ್ಸ್ಗೆ ಬೆಲೆನೇ ಇಲ್ದೇ ಇರೋ ಕಲ್ಲು ಬಂಡೆ ತರ ಸ್ಪೆಸಿಫಿಕಲಿ ರಾಕ್ಷಸಿಯರ ರೀತಿ ಟ್ರಾನ್ಸ್ಫಾರ್ಮ್ ಆಗಿರೋದಕ್ಕೆ ಕಾರಣ ಒಬ್ಬನೇ ಒಬ್ಬ ವ್ಯಕ್ತಿ. ಅಂಡ್ ಅವನೇ ರಾಯ. ಹೆವಿ ರುತ್ಲೆಸ್ ಆಗಿ ಅತಿ ಭಯಂಕರವಾಗಿ ಇವರನ್ನೆಲ್ಲ ತನ್ನ ಕಂಟ್ರೋಲ್ ಅಲ್ಲಿ ತಗೊಂಡಿದ್ದಾನೆ, ಟ್ರ್ಯಾಪ್ ಮಾಡಿದ್ದಾನೆ. ಅದು ಲವ್ ಅನ್ನೋ ಹೆಸರಲ್ಲಿ ಟಾಕ್ಸಿಸಿಟಿನ ಸ್ಪ್ರೆಡ್ ಮಾಡ್ತಾ ಹಾಗೆ ಈ ಹೆಣ್ಣು ಮಕ್ಕಳನ್ನ ಹಿಂಗೆಲ್ಲಾ ತಯಾರು ಮಾಡಿ ತನ್ನ ಡ್ರಗ್ ನೆಟ್ವರ್ಕ್ ಆಪರೇಟ್ ಮಾಡೋದಕ್ಕೂ ಉಪಯೋಗಿಸ್ಕೊತಾ ಇದ್ದಾನೆ. ಸೊ ಮೇ ಬಿ ಅದಕ್ಕೇನೆ ಫೈಟಿಂಗ್ ಹಿಸ್ ಸ್ಕ್ರಾಪ್ಸ್ ಆಫ್ ಡಿವೋಷನ್ ಅನ್ನೋ ಲೈನ್ ನ ಬಳಸಿರಬಹುದು. ಆಲ್ಸೋ ಈ ಕಥೆಲಿ ರಾಯನಿಗೆ 2 ಶೇಡ್ಸ್ ಇವೆ. ಅಂಡ್ ಅದು ಬೇರೆ ಬೇರೆ ಟೈಮ್ ಲೈನ್ ಕಡೆ ಬೆರಳು ಮಾಡಿ ತೋರಿಸ್ತಾ ಇದೆ. ಇನ್ನು ಆ ಕೊನೆಯ ಸ್ಟೇಟ್ಮೆಂಟ್ ಪ್ರೆಡಿಕ್ಟಬಲ್ ಸ್ಟೋರೀಸ್ ಆಫ್ ಮೆನ್ ಅಂಡ್ ದೇರ್ ಕಾಕ್ಸ್ ಹೆವಿ ಬೋಲ್ಡ್ ಆಗೋಯ್ತಿದಂತೂ. ಇದೊಂಥರ ಪ್ಯೂರ್ ಎಲಿವೇಶನ್ ಕೊಡೋದಕ್ಕೇನೆ ಬರ್ದಿರೋ ಹಾಗೆ ಕಾಣ್ತಾ ಇದೆ. ಬಟ್ ಸ್ಟಿಲ್ ಅದರ ಹಿಂದೆ ಇರೋ ಅರ್ಥನ ತಗೊಂಡಾಗ ರಾಯ ಇದೇ ತರ ಒಂದೊಂದೇ ಹುಡುಗಿನ ಲವ್ ಅಲ್ಲಿ ಬೀಳಿಸ್ಕೊಂಡು ಅವರನ್ನ ಕಲ್ಲು ಬಂಡೆ ತರ ಮಾಡಿ ತನ್ನ ಕೋಟೆ ಕಾಯೋ ರಾಕ್ಷಸರಾಗಿ ಬದಲಾಯಿಸ್ಕೊಂಡು ಹೋಗ್ತಾನೆ ಇದ್ದಾನೆ. ಸೊ ಲೇಡೀಸ್ ಹುಷಾರಾಗಿರಿ ಅನ್ನೋ ತರ ಸಂದೇಶನ ಕೊಟ್ಟಾಗಿತ್ತು. ಬಟ್ ಏನೇ ಇರ್ಲಿ, ಕಥೆಲಿರೋ ಹುಡುಗಿರು ಮೀನುಗಳ ತರ, ಮೀನುಗಾರ ಪ್ರೆಡಿಕ್ಟಬಲ್ ಆಗಿನೇ ಗಾಣ ಹಾಕಿದ್ರು ಬಂದು ಬೀಳ್ತವೆ ಅನ್ನೋ ಲೆಕ್ಕದಲ್ಲಿ ಹೇಳ್ದಾಗಿತ್ತು. ಇನ್ನು ಟಿಕೆಟ್, ಇದು ಯಶ್ ಅವರ ಮತ್ತೊಂದು ಪಾತ್ರ, ರಾಯನಿಗೆ ಮಗ. ಅಂಡ್ ಐ ಥಿಂಕ್ ಇಲ್ಲಿರೋ ಫೀಮೇಲ್ ಲೀಡ್ ಕ್ಯಾರೆಕ್ಟರ್ಸ್ ಏನಿದೆ ಅವರಲ್ಲೇ ಯಾರೋ ಒಬ್ರು ಈತನ ತಾಯಿ ಆಗಿರಬಹುದು. ಸೊ ಈಗ ತನ್ನ ತಾಯಿಗೋಸ್ಕರ, ಬಿಸ್ನೆಸ್ ಗೋಸ್ಕರ, ರಿವೆಂಜ್ ತಗೊಳ್ಳೋದಕ್ಕಾಗಿ, ತನ್ನ ಪವರ್ ನ ತೋರ್ಸೋದಕ್ಕೋಸ್ಕರ ಟಿಕೆಟ್ ರೊಚ್ಚಿಗೆದ್ದಿದ್ದಾನೆ. ಅತಿ ಬ್ರೂಟಲ್ ಆಗಿ ಎಲ್ಲಾ ಕಡೆಯಿಂದನೂ ನುಗ್ಗಿ ಬರ್ತಾ ಇದ್ದಾನೆ ಅಂತ. ಬಟ್ ಆಫ್ ಕೋರ್ಸ್ ಕಾದು ನೋಡ್ಲೇಬೇಕಲ್ವಾ. ಕಾದು ನೋಡೋಣ ಇದೆಲ್ಲ ನಿಜ ಆಗತ್ತಾ ಅಥವಾ ಬರೀ ನನ್ನ ಕಲ್ಪನೆಗೆ ಮಾತ್ರ ಸೀಮಿತ ಆಗತ್ತಾ ಅಂತ. ಇನ್ನು ಟೆಕ್ನಿಕಲ್ ವಿಷಯಕ್ಕೆ ಬಂದ್ರೆ ಆಕ್ಷನ್ ಎಪಿಸೋಡ್ಸ್, ಕೊರಿಯೋಗ್ರಫಿ ಲಿಟರಲಿ ಸಖತ್ತಾಗಿದೆ. ಆ ಸೀಕ್ವೆನ್ಸಸ್ ಕೂಡ ಇಷ್ಟ ಆದ್ವು. ಹಾಗೆ ಜೆಂಡರ್ ಈಕ್ವಾಲಿಟಿನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಚಿತ್ರತಂಡ. ಸೊ ಫೀಮೇಲ್ ಗ್ಯಾಂಗ್ಸ್ಟರ್ಸ್ ಅವರಿಗೆ ಕೊಟ್ಟಿರೋ ಅಪ್ರೋಚ್ ಒಟ್ಟಲ್ಲಿ ಜೆ ಪರಿ ಅವರಂತೂ ಚಚ್ಚಿ ಬಿಸಾಕಿದ್ದಾರೆ ಅಂತ ಅನ್ಕೋತೀನಿ. ಆಲ್ಸೋ ಕಲರ್ ಗ್ರೇಡಿಂಗ್ ಆಗ್ಲಿ, ಎಡಿಟಿಂಗ್ ಆಗ್ಲಿ, ಸೌಂಡ್ ಡಿಸೈನಿಂಗ್ ಅಲ್ಲೇ ಇರ್ಲಿ ಎಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕಾಣ್ತಾ ಇದೆ. ಫ್ರೇಮ್ಸ್ ಗಳ ಬಗ್ಗೆ ಅಥವಾ ಕ್ವಾಲಿಟಿ ಪ್ರಾಡಕ್ಟ್ ಬಗ್ಗೆ ಪ್ರಶ್ನೆನೇ ಇಲ್ಲ. ಜಸ್ಟ್ ಅದನ್ನ ಅಲೈನ್ ಮಾಡಿರೋ ರೀತಿ, ಕೊಡ್ತಾ ಇರೋ ಕಂಟೆಂಟ್ ಯಾಕೋ ಅಷ್ಟು ಚೆನ್ನಾಗಿ ಸಿಂಕ್ ಆಗ್ತಾ ಇಲ್ಲ. ಮೇ ಬಿ ಬೇಕು ಅಂತಾನೆ ಪ್ರಶ್ನೆಗಳಲ್ಲೇ ಮುಳುಗ್ ಹೋಗ್ಲಿ ಅಂತಾನೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರಾ ಅದನ್ನು ಗೊತ್ತಿಲ್ಲ. ಇನ್ನ ಲೈಟಿಂಗ್ ವಿಷಯದಲ್ಲಿ ಒಂಥರ ವಿಯರ್ಡ್ ಅನಿಸ್ತಾ ಇದೆ. ಬಿಕಾಸ್ ಈ ತರದ ಎಫೆಕ್ಟ್, ಆ ಬ್ಯಾಕ್ ಗ್ರೌಂಡ್ ಲೈಟಿಂಗ್, ಅದ್ರ ಮೇಲೆ ವರ್ಕ್ ಮಾಡಿರೋದು ಎಲ್ಲ ಒಂದ್ ರೀತಿ ಅಡ್ವರ್ಟೈಸ್ಮೆಂಟ್ ಶೂಟ್ ಮಾಡಿರೋ ತರ ಕಾಣ್ತಾ ಇದೆ. ಇದು ಮೊಬೈಲ್ ಅಲ್ಲಷ್ಟೇ ಈ ತರ ಭಾವನೆಯನ್ನ ತರಿಸ್ತಾ ಇದೆಯಾ ಐ ಡೋಂಟ್ ನೋ. ಆದ್ರೆ ಬಿಗ್ ಸ್ಕ್ರೀನ್ ಮೇಲೆ ಆದಷ್ಟು ಚೆನ್ನಾಗಿ ಪ್ರೆಸೆಂಟ್ ಆಗ್ಲಿ, ಒಳ್ಳೆ ಔಟ್ಪುಟ್ ಬಂದಿರ್ಲಿ ಅಂತ ಕೇಳ್ಕೊಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಇನ್ನ ನೀವುಗಳು ಆಲ್ರೆಡಿ ಲೇಡೀಸ್ ಟೀಸರ್ ನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಒಪಿನಿಯನ್ ಗಳನ್ನ ತರಿಸ್ತು, ಏನೇನ್ ಅಭಿಪ್ರಾಯಗಳು ಬಂದ್ವು ಅದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ಸ್ ಆಸ್ ಯೂಶುವಲ್ ಮಜವಾಗಿರುತ್ತೆ. ಸೈನಿಂಗ್ ಆಫ್ ಲಿಖಿತ್.